ಮೇನ್ ಆಗಿ ಇಲ್ಲಿ ಬಂದಿರೋದು ಒಂದೇ ಸರ್. ಇಷ್ಟು ವರ್ಷ ಅವ್ರಿಗೆ ಏನೇನು ಪ್ರಾಬ್ಲಮ್ ಇರಲಿಲ್ಲ ನಮ್ಮಿಂದ, ಅವರಿಂದನೂ ನಮ್ಗೇನು ಪ್ರಾಬ್ಲಮ್ ಇರಲಿಲ್ಲ. ಇವಾಗ ನನಗೆ ಮನೆ ಇರಲಿಲ್ಲ, ಮನೆ ಬಿದ್ದೋಯ್ತು. ಈಗ ನನ್ನ ಜಾಗದಲ್ಲಿ ನಾನು ಮನೆ ಕಟ್ತಾ ಇರೋದಕ್ಕೆ ಇವರಿಗೆ ಇಲ್ಲಿ ನಾಯಕರೋಳು ಬಂದು ಮನೆ ಕಟ್ತಾವಳೆ. ಇಲ್ಲಿ ಬಸವಣ್ಣನ ದೇವಸ್ಥಾನ ಐತೆ, ಬಸವಣ್ಣನ ದೇವಸ್ಥಾನಕ್ಕೆ ಮಟನ್ನು ಗಿಟನ್ನು ಎಲ್ಲ ಮಾಡ್ತಾರೆ, ಆಗಲ್ಲ ಅಂತ ಅಂದ್ಬಿಟ್ಟು ಇದೊಂದು ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರೆ. ಬಾಗಿಲು ನಮ್ಮ ಕಡೆ ಇಕ್ಬೇಡ. ದೇವಸ್ಥಾನ ಯಾರ್ದು ಸರ್? ನನಗಿಲ್ವಾ ದೇವಸ್ಥಾನ? ನಾನು ಒಬ್ಳು ಇವಾಗ ಮಾರಮ್ಮ ಪೂಜಾರ ನಾವು ಅಂದಾಗ ನಮ್ಮ ದೇವ್ರಿಗೆ ಇವರೆಲ್ಲ ಮಾಡ್ಬೋದಂತೆ. ಇವ್ರ ದೇವ್ರಿಗೆ ಏನಾರ ನಾನು ಹೋಗಿ ಪೂಜೆ ಮಾಡ್ತೀನಿ ಅಂತ ಹೋಗಿದ್ದೀನ? ಯಾಕೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾವ್ರೆ? ಇಲ್ಲ ಹೋಗ್ಲಿ ಬಸವ ನಂದು ಅಂತ ಹೇಳಿದ್ದೀನ. ದೌರ್ಜನ್ಯ ಮಾಡ್ತಿರೋರು ಇಲ್ಲಿ ಯಾರು ಇಲ್ಲ ಸರ್, ಲಿಂಗಾಯತ ಸಮುದಾಯದವರೇ. ಸಮುದಾಯನ ವ್ಯಕ್ತಿಗಳು ಇಲ್ಲೊಂದು 11-12 ಜನ ಇದ್ದಾರೆ. ಅವರು ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇರೋದೇ ಇವರು. ಅವ್ರನ್ನೆಲ್ಲ ಇವತ್ತು ಹೆಂಗಸ್ರು ಮಕ್ಳನ್ನೆಲ್ಲ ಬಿಟ್ಟು ಒಡಿಸ್ಲೇಬೇಕು ಅಂತಲೂ ಹೆಂಗಸ್ರುಗಳ್ನು ಕೂಡ ಹಾಕಿದ್ರಂತೆ. ಆವತ್ತು ನನಗೆ ಗೊತ್ತಿಲ್ಲ. ಅಷ್ಟರೊಳಗೆ ಪೊಲೀಸ್ನವ್ರು ಬಂದಿದ್ದಕ್ಕೆ ಅವತ್ತು ನಾನು ಮುಟ್ಟಿಲ್ಲ. ಏನಕ್ಕೆ ಈ ಥರ ಮಾಡ್ತಾರೆ? ಇಲ್ಲ ಹೋಗ್ಲಿ, ಇವ್ರನ್ನ ಏನಾನ 10 ರೂಪಾಯಿ ಇಲ್ಲ ಕೊಡಿ ನನಗೆ ಆಕ್ರಿ ಭಿಕ್ಷೆ ಅಂತ ಏನಾರು ಹೋಗಿದ್ದೀನ? ಇವ್ರು 50,000 ಕೊಡ್ತಾರಂತೆ, ನಾನು ಹೋಗ್ಬೇಕಂತೆ. 50,000 ರೂಪಾಯಿಲಿ 1 ರೂಪಾಯಿ ಕೊಡಲ್ಲ. ಯಪ್ಪ ಇವಾಗ ಅವರು ಮನೆ ಕಟ್ತಾವ್ರೆ, ಅವ್ರ ಮನೆಗೆ ಒಂದಿಟ್ಕೆ ಅಳ್ಳಾಡಿಸಿ ಅವ್ರ ಮನೆಗೆ ಹೋಗಿ ಜೀವನ ಮಾಡ್ತಾರಾ? ಈಗ ಏನಾದ್ರು ಇಲ್ಲ ಹೋಗಿ ಇವರು ಆಸ್ತಿಗೆ ನಾನು ಹೋಗ್ಬಿಟ್ಟು ಇದು ನಂದು, ನನಗೆ ಬೇಕು ಬಿಡ್ರಿ, ನಾನೇನಾದ್ರು ದೌರ್ಜನ್ಯ ಮಾಡಿದ್ದೀನ? ನನ್ನ ಆಸ್ತಿಗೆ ಇವರೆಲ್ಲ ಯಾರು? ಏನಕ್ಕೆ ಈ ಥರ ಮಾಡ್ತಾವ್ರೆ? ಇಲ್ಲ ಹೋಗ್ಲಿ, ಏನೂ ಇಲ್ಲ, ದಾಖಲಾತಿನೇ ಇಲ್ಲ. ದೌರ್ಜನ್ಯದಿಂದ ಬಂದವಳೆ ಅಂದರೆ ಇವರು ಹಾಕ್ಲಿ, ಇವ್ರು ಏನು ಬೇಕಾದರೂ ಮಾಡಲಿ. ನಾನು ಆ ಥರ ಏನಿಲ್ವಲ್ಲ, ನಮ್ದೆಲ್ಲ ಐತಲ್ಲ, ವಾಸವಾಗಿ ಇರೋದು ಎಲ್ಲ ಪ್ರತಿಯೊಂದು ಮಾಡಿದ್ದೀವಿ. ನಾಗಲಕ್ಷ್ಮಿ ಮೇಡಮ್ಗೂ ಕೊಟ್ವಿ, ಅವ್ರು ಇನ್ನೂ ಯಾಕೋ ಬಂದಿಲ್ಲ. ನಾಗಲಕ್ಷ್ಮಿ ಮೇಡಮ್ಗೆ ಮಹಿಳಾ ಆಯೋಗಕ್ಕೆ ಕೊಟ್ಟು ಬಂದಿದ್ದೀನಿ, ಅವ್ರು ಇನ್ನೂ ಯಾಕೋ ಬಂದಿಲ್ಲ. ಇನ್ನೇನು ಮಾಡೋದು? ಇರಲೇಬಾರ್ದು, ಒಟ್ಟಿನಾಗೆ ಸಾಯ್ಲಿ, ಸತ್ತೋಗ್ಬಿಡ್ಲಿ ಅಂತಲೇ ಇವ್ರು ಮಾಡ್ತಾ ಇರೋದು. ಒಟ್ಟಿನಲ್ಲೇನು ಇವರೆಲ್ಲರೂ ಹೇಳ್ಬಿಡ್ಲಿ, ಇವರೇ ತಂದು ಕೊಡಲಿ, ವಿಷ ಕೊಡು, ನಾನು ಇಲ್ಲೇ ಪ್ರಾಣ ಬಿಡ್ತೀನಿ, ನಾನು ನನ್ನ ಮಕ್ಕಳು. ಇಷ್ಟೇ. ಸೋಂಪುರ ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ, ದಾಸನಹಳ್ಳಿ ಸರ್, ಮರಳಕುಂಟೆ ಗ್ರಾಮ ಪಂಚಾಯಿತಿ. ನಮ್ಮ ಮಾವರವರು 80 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇರೋದು. 80 ವರ್ಷದಿಂದನೂ ಅವ್ರಿಗೆ ಆಗದೆ ಇರೋ ತೊಂದರೆ ಇನ್ನು ಮುಂದಕ್ಕೆ ಇಲ್ಲಿವರೆಗೂ ಇತ್ತು ಮನೆ. ಇಲ್ಲಿವರೆಗೂ ಇದ್ದಿದ್ದು ಮನೆ ಅವ್ರಿಗೆ ಅವಾಗ ತೊಂದರೆ ಆಗಲಿಲ್ಲ. ಇವಾಗ ನಾನು ಮನೆ ಕಟ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬಂದು ಈ ಥರ ಅಗ್ಗಿನಗೊಂಡ ಬೇಕು ಅಂತ ಅಗ್ಗಿನಗೊಂಡ ತೆಗೆದ್ರು. ಅವ್ರು ಕೇಳಿದ್ದೇನು 8 ಅಡಿ ಜಾಗ ಬಿಡು ಅಂದರು. ಬಿಟ್ವಿ, ಇಲ್ಲಿಂದ ಅಲ್ಲಿವರೆಗೂ 8 ಅಡಿ ಬಿಟ್ವಿ. ಅದು ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಮನೆ ಮುಂದೆ ಬಂದು ಅಗ್ಗಿನಗೊಂಡ ತೆಗೆದ್ರು. ಅಲ್ಲಿ ತೆಗೆದು ನಮ್ಮ ಪತ್ರ ಇಲ್ಲ, ಅದಿಲ್ಲ, ಇದಿಲ್ಲ, ಮೂಲಪತ್ರ ಕೊಡು ಬರ್ರಿ, ಊರಿನವ್ರಿಗೆಲ್ಲ ಬರೀ ಮೂಲಪತ್ರ ಹಂಚ್ಕೊಂಬಂದಿರೋದೇ ಆಗೈತೆ. PDO ಸರು ಅವ್ರು ನೋಡಿದ್ರೆ ಇವ್ರ ಭಯಕ್ಕೋ ಏನೋ ಗೊತ್ತಿಲ್ಲ, ಅವರು ನಮ್ಗೆ ಪರ್ಮಿಷನ್ನು ಕೊಡಲಿಲ್ಲ ಮನೆ ಕಟ್ಟೋದಕ್ಕೆ. ನಮಗೆ ಪರ್ಮಿಷನ್ ಅಂದರೆ ನಮ್ಗೆ ಫಸ್ಟೇ ನಮಗೆ ಗೊತ್ತಿಲ್ಲ. ನಾವಿರೋದು ಅಲ್ಲಿ ಇವಾಗ ಸಮುದಾಯ ಭವನದಲ್ಲಿ ಯಾರೋ ದಾನಿಗಳು ಎಮ್ಸೆಂಡು, ಇಟ್ಟಿಗೆ ಮತ್ತು ಸಿಮೆಂಟು ಇಷ್ಟು ಕೊಡಿಸ್ತೀವಿ, ಕಟ್ಕೊಳ್ರಿ ಎಂದಿದ್ದಕ್ಕೆ ಬಂದೇ ಹೊರ್ತು ನನಗೆ ಈ ಥರ ಇವರೆಲ್ಲ ಇಷ್ಟೊಂದು ಕವರ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಕಟ್ಕೊಳ್ಳೋಣ ಅಂತ ನಾವು ಇಷ್ಟಾಗಲ್ಲ, ಮನೆ ಐತೆ ತಡಿ, ನಮ್ಮ ಸೈಟ್ ಐತೆ ಅಂತ ನಾವು ಬಂದು ಕಟ್ಕೊಂಡಿದ್ದಕ್ಕೆ ದೇವಸ್ಥಾನದ ಜಾಗ ನಿಂದೇನು ಇಲ್ಲ ಅಂದರೆ 80 ವರ್ಷದಿಂದ ನಾವು ಜೀವನ ಮಾಡಿದಾಗ ಯಾಕೆ ಹೇಳಲಿಲ್ಲ ಇವರು? ಈ 3 ವರ್ಷದಲ್ಲಿ ಮನೆ ಬಿದ್ದೋಯ್ತು. ಮನೆ ಬಿದ್ದೋದಾಗೂ ಯಾರು ಏನು ಇದು ಆಪ್ಷನ್ ಏನು ಮಾಡ್ಕೊಳ್ಳಿಲ್ಲ. ಎಲ್ಲೆಲ್ಲ ಉದ್ರೋಗ ಮನೆಗೆಲ್ಲ ನಾನು ಜೀವನ ಮಾಡಿ ಬಂದೆ. ಆದರೆ ಇವತ್ತು ನಾನು ಜೀವನ ಮಾಡ್ತಾ ಇದ್ದೀನಿ, ನಾನು ಇಷ್ಟ ಮನೆ ಕಟ್ಕೊತೀನಿ ಅಂತ ಅನ್ನೋ ಹೊಟ್ಟೆ ಊರಿಗೋಸ್ಕರ ಊರಿನವರೆಲ್ಲ ಪಿತೂರಿ ಉಪಯೋಗಿಸಿ ಕುಡಿಯೋ ನೀರಿಗೂ ಕೂಡ ತೊಂದರೆ ಕೊಟ್ಬಿಟ್ರು. ಕುಡಿಯೋ ನೀರು ಮೊನ್ನೆ ದಿವಸ ಹಾಕಿಸ್ಕೊಂಡಿದ್ದೀನಿ, ನಾನು ಸ್ವಂತ ಹಾಕಿಸ್ಕೊಂಡಿರೋದು ಅಂದ್ಬಿಟ್ಟು, ಸ್ವಂತ ಹಾಕಿಸ್ಕೊಂಡಿರೋದು ಮನೆ ಒಳಗೈತೆ, ಇದು ಬೀದಿ ನೆಲ್ಲಿಗೂ ನಮಗೆ ನೀರಿಗೆ ಬಂದ್ ಮಾಡಿದ್ರು. ಮತ್ತೆ ಹೋಗಿ PDOಗೆ ಅರ್ಜಿ ಕೊಟ್ಟು ತಿರ್ಗಾ ಹೋಗಿ ಮತ್ತೆ ಮೊನ್ನೆ ದಿವಸದಿಂದ ನೆಲ್ಲಿ ಹಾಕಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಬಹಳ ತೊಂದರೆ ಕೊಡ್ತಾರೆ. ಇವಾಗ ನಾನು ಸರ್ವೆ ಮಾಡಿಸ್ದೆ, 72 ಚೆಕ್ ಬಂದು ಬತ್ತೈತೆ ಸುತ್ತಲೂ. ಹೋಗ್ಲಿ, ಇಲ್ಲಿ ನೋಡಿ ಕೆಳಗಡೆ ಎಷ್ಟು ರೋಡ್ ಐತೆ, ಮೇಲ್ಗಡೆ ಎಷ್ಟು ರೋಡ್ ಐತೆ, ಈ ಪ್ಯಾಸೇಜ್ ಎಲ್ಲ ಯಾರ್ದು? ಇದೆಲ್ಲ ಯಾರ್ದು? ನಾವು ಇವ್ರು ಕೇಳ್ದಂಗೆಲ್ಲ ಹೋದ್ರೂ ನಮ್ಮನ್ನು ಇನ್ನೂ ನೆಲಕತ್ನಾಗ ತುಳಿತವ್ರೆ. ಜಾತಿಹೀನತೆ ಮೇನಾಗಿ ಇಲ್ಲಿ ಜಾತಿಹೀನತೆ. ಮತ್ತು ಇವರು ಅದರ್ ಕ್ಯಾಸ್ಟು ಏನೋ, ನಾವು ಎಷ್ಟಿಗೆ ಬರ್ತೀವಿ, ಎಷ್ಟಿಗೆ ಬಂದರೆ ಇವರೆಲ್ಲ ಏನು ಇಲ್ಲೆಲ್ಲ ಮಟನ್ ಮಾಡ್ತಾರೆ. ಬಸವನ ದೇವಸ್ಥಾನ ಐತೆ, ಆಂಜನೇಯ ಐತೆ, ಮಾರಮ್ಮನ ದೇವಸ್ಥಾನ, ಮಾರಮ್ಮ ಪೂಜೆ ಮಾಡೋರೆ ನಾವು. ಮಾರಮ್ಮ ಅವಳು ಸೈಟ್ ಕೊಟ್ಟು ಇಷ್ಟು ವರ್ಷ ನಾವು ಅಲ್ಲೇ ಇದ್ದೀವಿ ಅಂದಾಗ, ಇಲ್ಲ ಹೋಗ್ಲಿ ಯಾರಾದರೂ ಫ್ರೀಯಾಗಿ ಕೊಟ್ಟಿದ್ರೆ ತಪ್ಪು ನಂದು. ಫ್ರೀಯಾಗೂ ಕೊಟ್ಟಿಲ್ಲ, ನಾವು ಸ್ವಯಾರ್ಜಿತ ತಗೊಂಡಿರೋ ಆಸ್ತಿ. ನಮ್ಮ ಮಾವರ ಆಳು ಬಾಳಿದ ಮನೆ ಇವತ್ತು ನಾನು ಕಟ್ಕೋ ಅಂತ ಬಿಟ್ಟಿದ್ದಾರೆ, ಕಟ್ತಾ ಇದ್ದೀನಿ. ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ ಊರಿನವರು. ಇಷ್ಟೆಲ್ಲ ಮಾಡ್ತಾರೆ. ಇವಾಗ ನೋಡಿ ನನ್ನ ಮಗಳು, ಇವಾಗ ಅವಳಿಗೆ ಸ್ನಾನ ಮಾಡ್ಸೋಕ್ಕೂ ಕೂಡ ನಾನು ಊರಿಗೆ ಹೋಗ್ತಿದ್ದೀನಿ. 1 ವಾರಕ್ಕೆ ಒಂದ್ಸರಿ ಬಟ್ಟೆ ತಗೊಂಡೋಗಿ ಅಲ್ಲಿ ತೊಳ್ಕೊಂಬರ್ತೀವಿ, ಸ್ನಾನಕ್ಕೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದೇನು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಒಟ್ಟಾಗಿ ನೀನು ಇರಬೇಡ, ಹೊರಟೋಗ್ಬಿಡು. ನಾನು ತಳಬುಡ್ದಿಂದನೇ ಕೇಳಿದೆ, ಅಣ್ಣ ಆಯ್ತಣ್ಣ ನಾವು ಕಟ್ಟೋದೇ ಇಲ್ಲ ಬಿಡೋಣ, ಹೋಗ್ಲಿ ನಮ್ಗೆಲ್ಲರೂ ಬೇರೆ ಕಡೆ ಕೊಡಿ ಅಂತ ಕೇಳ್ಕೊಂಡೆ. ಎಲ್ಲೈತೆ ಜಾಗ, ಎಲ್ಲೈತೆ? ಹೋಗು ಹಿಂದಕ್ಕೆ ಹೋಗು, ತಿಪ್ಪೆ ಹಳ್ಳಕ್ಕೆ ಹೋಗಿ ನಾನು ಏನು ಜೀವನ ಮಾಡಲಿ? ಅಷ್ಟೊಂದು ಇವ್ರಿಗೆ ಬೇಕು ತಾನೆ, ಬೇರೆ ಕಡೆ ಕೊಡ್ರಿ.
ಇವಾಗ ಆಯ್ತು, ಇವಾಗ ಹೇಳ್ತಾರೆ 50,000 ರೂಪಾಯಿ ಇವ್ರು ಭಿಕ್ಷೆ ಅಂತ ಹಾಕ್ತಾರಂತೆ. ಆ 50,000 ತಗೊಂಡು ನಾನು ಇನ್ನೂ ಹಿಂದಕ್ಕೆ ಹೋಗ್ಬೇಕಂತೆ, ಗಾಡಿ ಹೊಡಿಬೇಕಂತೆ. ಕಟ್ಟಿರೋ ಮನೆಗೆ ತಡಿ ಮಾವ, ನೀ ಕಟ್ಟಿರೋ ಮನೆ ಗಾಡಿ ಹೊಡ್ಯಾಕು ಅಂತ ಅನ್ನಕ್ಕೆ ಇವ್ರು ಯಾವ್ದಾದ್ರು 10 ರೂಪಾಯಿ ಬಂಡವಾಳ ಹಾಕವ್ರ? 5 ವರ್ಷದಿಂದ ನಾನು ಅಲಿತಾ ಇದ್ದೀನಿ, ಬಾ ನಿನ್ ಜಾಗ, ಬಾ ಇಲ್ಲಿ ಕೂತ್ಕೋ, ಯಾರೂ ಅನ್ಲಿಲ್ಲ. ಇದು ನಂದಲ್ವಾ, ನಾನು ಕೂತ್ಕೊಳಕ್ಕೆ ಏನ್ ತಪ್ಪು ಅಂತ ನಾನು ಬಂದು ಕೂತ್ಕೊಂಡಿದ್ಕೆ ಈಗ ಇಡೀ ಊರ್ನೋರ್ದೇ ಆಗೈತಂತೆ ಜಮೀನು. ಈ ತರ ಏನಕ್ಕೆ ಇದನ್ನ ಮಾಡ್ತಾವ್ರೆ? ಬೇಡ ಇರ್ಲೇಬೇಡ್ರಿ ಅಂತ ಅನ್ಲಿ, ಅವರೇ ಒಂದ್ ತೊಟ್ಟು ವಿಷ ಕೊಟ್ಬಿಡ್ಲಿ, ಸತ್ತೇ ಹೋಗ್ಬಿಡ್ತೀನಿ. ನಾವಿರಲ್ಲ, ನಮ್ 4 ಜನನೂ ಇರಲ್ಲ. ನನ್ನ ಮಗನ ಊರ್ ಬಿಡ್ಸವ್ರೆ. ನನ್ನ ಮಗಂಗೆ ಸ್ನಾನಕ್ಕಿಲ್ಲ, ಮತ್ತೆ ಬಟ್ಟೆ ವಾಶ್ ಮಾಡೋಕ್ಕಿಲ್ಲ, ಏನೂ ಇಲ್ಲ. ನೀರಂದ್ರೆ ನಾವು ವೇಸ್ಟೇಜ್ ನೀರು ತಗೊಂಡೋಗಿ ಪಾತ್ರೆ ತೊಳಿತಾ ಇದ್ದೀನಿ ಇವತ್ತು. ಆ ವೇಸ್ಟೇಜ್ ನೀರು ಬಿಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಜನಗಳು. ಹಂಗಿರೋ ಪರಿಸ್ಥಿತಿ ಒಳಗೆ ನನ್ನ ಮಗ ಕಾಲೇಜ್ಗೆ ಹೋಗ್ಬೇಕು ಊರಿಂದ, ಅವನು ಅಲ್ಲಿಂದ ಹಂಗೆ ಬರ್ತಾವನು ಕಾಲೇಜಿಗೆ. ಇಲ್ಲೆಲ್ಲ ಬರೀ ಪಿತೂರಿ ಸರ್. ನಮ್ಮವರು ಅಂತಾರೆ, ನಮ್ಮವರೇ ಜಾಸ್ತಿ ದಬ್ಬಾಳಿಕೆ ಮಾಡ್ತಾ ಇರೋದು. ಇಲ್ಲೆಲ್ಲ ಏನು ಲಿಂಗಾಯತ ಸಮುದಾಯದವ್ರು ಇರೋದು, ನಾನು ಇಲ್ಲಿ ಒಬ್ಳು ನಾಯಕರು, ಆ ನಾಯಕರು ಇರಬಾರ್ದು ಅನ್ನೋದಕ್ಕೋಸ್ಕರ ಈ ಕೆಲಸ ಮಾಡ್ತಾವ್ರಿ. ಪಂಚಾಯತಿ ಅವ್ರು ಏನಂತ ಇದ್ದಾರೆ? ಪಂಚಾಯತಿಯವರು PDO ಮಾತಾಡಿ ನೀವು ಸಪೋರ್ಟ್ ಇರೋದು ಒಂದು. ಅವ್ರಿಗೇನೋ ದೌರ್ಜನ್ಯ ಏನ್ ಮಾಡಿದಾರೋ ಏನೋ ನನಗೆ ಅದು ಗೊತ್ತಿಲ್ಲ. ಇವ ಮೇಡಮ್ ಬಂದು ಹೇಳಿದ್ದಾರೆ, ಅವ್ರದೇ ಇದು ಸತ್ತು, ಏನಕ್ಕೆ ಈ ತರ ಮಾಡ್ತೀರಾ? ಅವರು ಒಪ್ಪಿಗೆ ಕೊಟ್ಟು, ಒಪ್ಪಿಗೆ ಮೇರೆಗೆಯಿಂದ ನೀವು ಜಾಗ ಬಿಡಿಸ್ಕೊಬೇಕು ಅಂದ್ರೆ ಮಾಡ್ಕೊಳ್ರಿ, ಏನ್ ಚೆಕ್ ಬಂದಿ ಕರೆಕ್ಟ್ ಆಗೈತೆ. ಈ ಕಡೆ ಆಂಜನೇಯ ದೇವಸ್ಥಾನ, ಆ ಕಡೆ ತಿಪ್ಪೆಹಳ್ಳ, ಆ ಕಡೆ ರಾಮಯ್ಯಪಾಳು, ಈ ಕಡೆ ದಾರಿ ಅಷ್ಟೇ ತೋರಿಸಿರೋದು ನಮ್ಮ ಪತ್ರದಾಗ. ಇಲ್ಲೇ ಐತೆ ತಗೊಳ್ರಿ, ಮೂಲ ಪತ್ರ ಐತೆ, ಪ್ರತಿಯೊಂದು ಐತೆ. ಆದ್ರೂ ಯಾಕೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾವ್ರೆ ಅಂತ ನನಗೆ ಗೊತ್ತಿಲ್ಲ. ಈಗ ಇಡೀ ಊರ್ನೇ ಕೇಳ್ಕೊಂಬಿಡಿ, ನಾವ್ ಇರೋದೇ ಬೇಡ ಅಂದ್ರೆ ಅವ್ರ ಪರವಾಗಿ ವಿಷನ ಕುಡಿದ್ಬಿಟ್ಟು ನಾವು ಸತ್ತೇ ಹೋಗ್ಬಿಡ್ತೀವಿ. ನಾವ್ ಇರಕ್ ನಮ್ಗಂತೂ ಇಷ್ಟ ಇಲ್ಲ. ಇರಕ್ ಇಷ್ಟ ನಾನು ನೆಲೆ ಮಾಡ್ಕೊಂತ ಇದ್ದೀವಿ ಅಂದ್ರೆ 5 ತಿಂಗಳಿಂದ ನನಗೆ ಕೊಡಬಾರ್ದು ಹಿಂಸೆನೆ ಕೊಟ್ಬಿಟ್ಟವ್ರೆ. ನಮ್ದು ಅಲ್ವೇ ಅಲ್ಲ ಅಂತ ಹೋಗಿ ಕೇಸೆಲ್ಲ ಹಾಕ್ಬಿಟ್ಟವ್ರೆ. ನಂದು ಅಲ್ಲ ಅಂದಿದ್ರೆ ತಳಪಾಯದಿಂದ ಇಲ್ಲಿವರೆಗೂ ಬಂತು. ಅವಾಗ ಕೇಳ್ಬೋದಾಗಿತ್ತಲ್ವಾ, ನಿಂದಲ್ಲ, ನಿಂದು ಏನೈತೆ ಅಂತ ಅಂದ್ಬಿಟ್ಟು. ಯಾಕೆ ಈ ತರ ಮಾಡ್ತಾವ್ರೆ? ಏನಕ್ಕೆ ಮಾಡಿದ್ರು? ಇದು ಅಗ್ನಿಕುಂಡ ಯಾವಾಗ ಕೊಡೋದು? ಮೊನ್ನೆ ನಾನು ಬಾಗ್ಲಿಕ್ಕಿದ್ದ ದಿವಸ ನೋಡಿ, 1934ನೇ ಇಸ್ವಿ ಒಳಗೆ ತಗೊಂಡಿರೋದು. ಅದು ಮಹಾರಾಜನ ಕಾಲದ್ದು ಈ ಪತ್ರ. ಇದು ಖಾತೆನೇ ಆಗಿಲ್ಲ ಅಂದ್ರು. ಖಾತೆ ಹೆಂಗಾಯ್ತು? ಖಾತೆ ಇವಾಗ ಪತ್ರ ಐತೆ ಅಂದ್ಮೇಲೆ ಖಾತೆ ಆಗಿರುತ್ತೆ ತಾನೆ. ಖಾತೆ ಆದ್ಮೇಲೆ ನಾವು ಸರ್ವೆಗೆ ಹಾಕೊಂಡ್ವಿ. ಸರ್ವೆಗೆ ಅಂದ್ರೆ ಇವ್ರು ಕೇಳಿದೇನು ಗೌರ್ಮೆಂಟ್ ಸರ್ವೆ ಕೇಳಿರು, ನಮಗೆ ಗೌರ್ಮೆಂಟ್ ಸರ್ವೆ ಸಿಕ್ಲಿಲ್ಲ. ನಾವು ಪ್ರೈವೇಟ್ ಸರ್ವೆಗೆ ಆಗ್ತಾವ, ಹಂಗೂ ಕೇಳೋದೇ ಬೇಡ ಪಾಪ. ಪ್ರೈವೇಟ್ ಸರ್ವೆಲ್ ಹಂಗೆ ಹಿಂಗೆ ಅಂತಾರೆ. 72 ನೀನು ಎಲ್ಲಿಂದ ಎಲ್ಲಿಗೆ ಹೋಗೋ 72 ಚೆಕ್ಬಂದಿ ಬರ್ತೈತೆ, ನಾನು ಬೇಕಾದ್ರೆ ಕೆಲಸನೇ ಬಿಡ್ತೀನಿ ಅಂತ ಅವ್ರು ಹೇಳ್ತಾವ್ರೆ. ಅದು ಮೀರಿ ನಾನು ಇವ್ರು ಹೇಳ್ದಂಗೆಲ್ಲ ಕೇಳಿ ಜಾಗನೂ ಬಿಟ್ಟು ಹೋಗ್ತಾ ಇದ್ದೀನಿ, ಆದ್ರೂ ಕೇಳ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಯಾವ ರೀತಿ ಹೋಗ್ಲಿ? ಏನೇನ್ ದಾಖಲೆ ಇದೆ ನಿಮ್ಗೆ? ನಮ್ದು ಮೂಲ ಪತ್ರ ಐತೆ, ಖಾತೆ ಆಗಿರೋದೈತೆ, ಕಂದಾಯ ಕಟ್ಟಿದೀವಿ, ಸರ್ವೆ ಮಾಡ್ಸಿರೋದೈತೆ, ಪ್ರತಿಯೊಂದು ಐತೆ ಸರ್. ಸರ್ವೆ ಮಾಡ್ಸಿರೋದು ನೋಡಿ. 72 ಫೀಟ್ 70 ನೋಡಿ ಬರ್ತಾ ಇದೆ. ಯಾಕೆ ಈ ತರ ಮೋಸ ಮಾಡ್ತಾರೆ? ಬರೀ 24 ಅಡಿ ಅಷ್ಟೇ ಅಂತ ಅಂದ್ಬಿಟ್ಟು ಬಂದಲ್ಲಿ ಮಾರ್ಕ್ ಹಾಕ್ಸಿ ಹೋಗಿದ್ದಾರೆ. ಅಂದ್ರೆ ಇವಾಗ ಬಂದಿರೋದನ್ನ ಇದು ಕೆಡುಕೋ, ಇಲ್ಲ ಗೋಡೆ ಹೊಡಾಕೊಂಡು ಹಿಂದಕ್ಕೆ ಹೋಗು, ಇರ್ಲೇಬೇಡ. ಏನಕ್ಕೆ ಈ ತರ ಮಾಡ್ತಾವ್ರೆ? ನಿಮ್ಮ ಹೆಸರು? ಶೈಲಜಾ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.